ಯಾಕೆಂದರೆ 500 ವರ್ಷದ ಇತಿಹಾಸದ ಒಂದು ಪ್ರತಿಫಲ ನಮ್ಮ ಈ ಜನ್ರೇಷನಲ್ಲಿ ನಾವಿರೋ ಕಾಲಘಟ್ಟದಲ್ಲಿ ನಮಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ. ಈ ದೇವಸ್ಥಾನ ವಿಶೇಷ ಯಾಕೆ ಅಂತ ಹೇಳಿದರೆ ಇದು ಸ್ವಾಭಿಮಾನದ ಸಂಕೇತವಾಗಿದ್ದು ನಿಂತ್ಕೊಂಡಿದೆ. ಹಿಂದೂಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಮ್ಮ ಸ್ವಾಭಿಮಾನದ ಸಂಕೇತ ರಾಮ ಮಂದಿರ, ಅದಕ್ಕೋಸ್ಕರ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕು, ಅದು ಮುಖ್ಯ ಉದ್ದೇಶ. ವಾರ್ಷಿಕೋತ್ಸವ ಅನ್ನೋದನ್ನು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ. ಜಗತ್ತಿನ ಇತಿಹಾಸದಲ್ಲೇ ಇಂಥ ದೊಡ್ಡದಾದಂಥ ಹೋರಾಟ ಇದುವರೆಗೆ ನಡೆದೇ ಇಲ್ಲ. ಯಾಕೆ ಅಂದರೆ 500 ವರ್ಷಗಳ ಕಾಲ ನಡೆದಂಥ ಹೋರಾಟ ಅದು. ಪುರ ಉತ್ಸವಗಳಾಗ್ತವೆ, ಆದರೆ ಈ ದೇವಸ್ಥಾನ ಇದೊಂದು ಸ್ವಾಭಿಮಾನದ ಸಂಕೇತ ಇದೆ. ಒಂದು ವರ್ಷದ ಮುಂಚೆ ರಾಮ ಜನ್ಮಭೂಮಿಯ ಜಾಗದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆಯಾಗುತ್ತೆ. ಪ್ರತಿಷ್ಠಾಪನೆ ಇದು ಎಲ್ಲ ದೇವಸ್ಥಾನದಂತೆ ಈ ದೇವಸ್ಥಾನ ಅಲ್ಲ, ಬಹಳ ಮುಖ್ಯವಾಗಿರುವಂಥದ್ದು ಅದು. ಏಕೆಂದರೆ ಅನೇಕ ದೇವಸ್ಥಾನಗಳು ಪ್ರಾರಂಭ ಆಗುತ್ತೆ, ಗೋಪುರ ಉತ್ಸವಗಳಾಗ್ತವೆ, ಆದರೆ ಈ ದೇವಸ್ಥಾನ ಇದೊಂದು ಸ್ವಾಭಿಮಾನದ ಸಂಕೇತ ಇದೆ. 1526ನೇ ಇಸ್ವಿಯಲ್ಲಿ ಈ ದೇಶಕ್ಕೆ ಬಂದಂಥ ಬಾಬರ್ ಒಬ್ಬ ಆಕ್ರಮಣಕಾರಿ ಅಲ್ಲಿದ್ದಂಥ 8 ಅಂತಸ್ತಿನ ಮಂದಿರವನ್ನು ನಾಶ ಮಾಡಿ ಅಲ್ಲೊಂದು ಕಟ್ಟಡವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದ. ಅದರ ವಿರುದ್ಧವಾಗಿ ಭಾರಿ ದೊಡ್ಡ ಒಂದು ಹೋರಾಟ ಈ ದೇಶದಲ್ಲಿ ನಡೆಯುತ್ತೆ. ಪ್ರಾಯಶಃ ಜಗತ್ತಿನ ಇತಿಹಾಸದಲ್ಲಿ, ಬರೀ ಭಾರತದ್ದಲ್ಲ, ಜಗತ್ತಿನ ಇತಿಹಾಸದಲ್ಲೇ ಇಂಥ ದೊಡ್ಡದಾದಂಥ ಹೋರಾಟ ಇದುವರೆಗೆ ನಡೆದೇ ಇಲ್ಲ. ಯಾಕೆ ಅಂದರೆ 500 ವರ್ಷಗಳ ಕಾಲ ನಡೆದಂಥ ಹೋರಾಟ ಅದು. ಮತ್ತು 3 ಲಕ್ಷ ಜನರ ಮಾರಣ ಹೋಮ ಆಗುತ್ತೆ, ಬಲಿದಾನವಾಗುತ್ತೆ ಈ ದೇವಸ್ಥಾನಕ್ಕೋಸ್ಕರ. ಅದರಲ್ಲೂ ಒಂದು ಹೆಣ್ಣು ಮಕ್ಕಳು ಒಂದು ಸರಿ ಒಂದು ದೊಡ್ಡ ಸೈನ್ಯವನ್ನೇ ತಗೊಂಡೋಗಿ, ಹೆಣ್ಣು ಮಕ್ಕಳನ್ನೇ ಸಾವಿರಾರು ಜನ ಹೆಣ್ಣು ಮಕ್ಕಳು ಹೋಗಿ ಪುನಃ ಅದನ್ನು ನಿರ್ಮಾಣ ಮಾಡೋದಕ್ಕೆ ಹೋಗ್ತಾರೆ. ಹೀಗೆ ಸುಮಾರು 76 ಯುದ್ಧಗಳು ನಡೆಯುತ್ತೆ. ಎಷ್ಟು ಯುದ್ಧಗಳು? ಒಂದೆರಡಲ್ಲ, 76 ಯುದ್ಧಗಳು ಈ ದೇವಸ್ಥಾನಕ್ಕೋಸ್ಕರ ನಡೆದಿದೆ. ಜಗತ್ತಲ್ಲಿ ಅನೇಕ ಕಡೆ ಯುದ್ಧಗಳು ನಡೆದಿರಬಹುದು, ಆದರೆ ಒಂದು ದೇವಸ್ಥಾನಕ್ಕೋಸ್ಕರ, ಒಂದು ಸಂಸ್ಕೃತಿಯ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ನಡೆದಂಥ ಅವಿಸ್ಮರಣೀಯ ಹೋರಾಟ ಇದು ಅಂತ ಹೇಳೋದಕ್ಕೆ ನಮಗೇನು ಸಂಕೋಚ ಆಗೋದಿಲ್ಲ. ಇದರ ಪರಿಣಾಮವಾಗಿ ದೇವೋತ್ಥಾನ ಏಕಾದಶಿಯ ದಿವಸ 1989ನೇ ಇಸ್ವಿಯಲ್ಲಿ ಈ ದೇಶದ ಯಾರನ್ನು ನಾವು ಇವತ್ತು ಅಸ್ಪೃಶ್ಯರು ಅಂತ ಕರೀತಾರೆ ಅಥವಾ ಹಿಂದುಳಿದಿರೋರು ಅಂತ ಕರೀತಾರೆ, ಅವರಿಗೆ ದೇವಸ್ಥಾನದಲ್ಲಿ ಸ್ಥಾನ ಇಲ್ಲ ಅಂತಾರೆ, ಅಂಥ ರಾಮ್ ಸಿಂಗ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅಸ್ಪೃಶ್ಯ ಸಮಾಜ, ನಾವು ಅವ್ರನ್ನ ಅಸ್ಪೃಶ್ಯ ಅಂತ ಹೇಳೋದಿಲ್ಲ, ಅವರೊಬ್ಬರು ಹಿಂದೂರು, ಅಂಥ ಹಿಂದೂ ಸಮಾಜದ ಒಬ್ಬ ವ್ಯಕ್ತಿಯಿಂದ ಮೊಟ್ಟ ಮೊದಲು ದೇವಸ್ಥಾನದ ಪ್ರಾರಂಭ ಅಂದರೆ ಶಿಲಾಪೂಜನ ಕಾರ್ಯಕ್ರಮ ಆಗಿರೋದು ಅಂಥ ಒಬ್ಬ ಉಪೇಕ್ಷಿತ ಬಂಧುವಿನಿಂದ. ಅದಾದ ನಂತರ ನಡೆದಿರುವಂಥದ್ದು ದೊಡ್ಡ ಹೋರಾಟ. ಆ ಹೋರಾಟದ ಇತಿಹಾಸ ಇಡೀ ದೇಶಕ್ಕೆ ಗೊತ್ತಿದೆ. ಹಾಗಾಗಿ ಅದರ ಪರಿಣಾಮವಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ. ಹೀಗೆ ರಾಮ ಮಂದಿರ ನಿರ್ಮಾಣ ಅನೇಕ ದೇವಸ್ಥಾನಗಳು ದೇಶದಲ್ಲಿ, ಜಗತ್ತಲ್ಲಿ ಎಲ್ಲ ಕಡೆ ಆಗುತ್ತೆ. ಆದರೆ ಈ ದೇವಸ್ಥಾನ ವಿಶೇಷ ಯಾಕೆ ಅಂತ ಹೇಳಿದರೆ ಇದು ಸ್ವಾಭಿಮಾನದ ಸಂಕೇತವಾಗಿದ್ದು ನಿಂತ್ಕೊಂಡಿದೆ. ಹಿಂದೂಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಮ್ಮ ಸ್ವಾಭಿಮಾನದ ಸಂಕೇತ ರಾಮ ಮಂದಿರ, ಅದಕ್ಕೋಸ್ಕರ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕು, ಅದು ಮುಖ್ಯ ಉದ್ದೇಶ. ಈ ವರ್ಷಾಚರಣೆಯ ಮುಖ್ಯ ಉದ್ದೇಶವೇ ಹಿಂದೂ ಸಮಾಜವನ್ನು ಸಂಘಟನೆ ಮಾಡಬೇಕು. ಹಿಂದೂಗಳಲ್ಲಿರುವಂಥ ಜಾತಿ ಪಾತಿ, ಮೇಲು ಕೀಳು ಈ ಭಾವನೆಯನ್ನು ಕಿತ್ತು ಬಿಸಾಟು ನಾವೆಲ್ಲ ಹಿಂದೂ ಅನ್ನುವ ಭಾವದಿಂದ ಎದ್ದು ನಿಲ್ಲಬೇಕು. ಆಗ ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಈಗಾಗಲೇ ಕುತಂತ್ರಿಗಳು ಬೇರೆ ಬೇರೆ ರೀತಿ ಹೇಳಿಕೆಯನ್ನು ಕೊಡ್ತಾರೆ, ಭವಿಷ್ಯದಲ್ಲಿ ನಾವು ಇದನ್ನು ನಾಶ ಮಾಡಿ, ನಿಮ್ಮ ಅಪ್ಪನ ಯೋಗ್ಯತೆಗೂ ಸಾಧ್ಯ ಇಲ್ಲ ಅವರು ನಾಶ ಮಾಡೋದಕ್ಕೆ ಈ ಮಂದಿರವನ್ನು ಇನ್ನೆಂದೂ ಸಹಿತ. 1000 ವರ್ಷಗಳ ಕಾಲ ಯಾವ ಮೂರ್ಖನೂ ಆ ಮಂದಿರವನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹಿಂದೂ ಸಮಾಜವನ್ನು ನಾವು ತಯಾರು ಮಾಡಿದ್ದೀವಿ. ಹಿಂದೂ ಸಮಾಜ ತಯಾರಾಗಿದೆ. ಈಗ ಇದರ ಬಗ್ಗೆ ನಮಗೆ ಅಭಿಮಾನ ಇದೆ. ಸ್ವಾಭಿಮಾನದ ಸಂಕೇತದ ರಾಮ ಮಂದಿರ ಅನ್ನೋದಕ್ಕೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸುತ್ತೆ. ಹಿಂದೂ ಸಮಾಜದ ಸಂಕೇತ ಇದು ಬಹಳ ಮುಖ್ಯವಾಗಿರೋದು. ಥ್ಯಾಂಕ್ ಯು.